ಸಂಜು ವೆಟ್ಸ್ ಗೀತಾ 2 ಮೊದಲನೇ ಥರ ಕಥೆನ ಅಂತ. ಆದರೆ ಸಂಜು ವೆಟ್ಸ್ ಗೀತಾ ಕನ್ನಡದ ರೋಮಿಯೋ ಜೂಲಿಯೆಟ್ಗೆ ಹೇಗೆ ಹೆಸರೊಂದು ಬ್ರ್ಯಾಂಡ್ ಆಯಿತು, ಸಂಜು ವೆಟ್ಸ್ ಗೀತಾ ಅದೇ ಥರ ಬ್ರ್ಯಾಂಡ್ ಆಗಿಬಿಟ್ಟಿದೆ ಈಗ. ಯಾಕೆಂದರೆ ಈ ಸಂಜು ವೆಟ್ಸ್ ಗೀತಾ ಮೊದಲ ಸಿನಿಮಾ ಏನಿದೆ ಪಾರ್ಟ್ 1 ಅದರ ಭಾಗಿಯಾಗಿದ್ದೆ, ಆರ್ಟ್ ಡೈರೆಕ್ಟ್ರು ಆಗಿದ್ದೆ, ಜೊತೆಗೆ ಕಲಾವಿದನಾಗೂ ಕೆಲಸ ಮಾಡಿದ್ದೆ. ನನಗೆ ನಾಗನ ಹುಚ್ಚತನ ಭಾಳ ಇಷ್ಟ ಆಗುತ್ತೆ, ಯಾಕೆಂದರೆ ನಾನು ಹುಚ್ಚ. ಆಮೇಲೆ ಈ ಚಂದ್ರಚೂಡನೋ ಇನ್ನೊಂದು ಹುಚ್ಚತನ, ಕಿಟ್ಟಿ ಎನ್ನುವ ಒಂದು ಹುಚ್ಚತನ ಅಂದ ತಕ್ಷಣ ನಮ್ಮ ಗುರುಗಳ ಕಾರಣ ಹೇಳಿ ಹುಚ್ಚತನ ಯಾವ ಥರ ಇರಬೇಕು ಅಂದರೆ ಯಾವಾಗಲೂ ನಿರಂತರವಾಗಿ ಕ್ರಿಯೇಟಿವ್ ಆಗಿ ಸೃಜನಶೀಲವಾಗಿ ಯೋಚನೆ ಮಾಡೋದ್ರ ಕಡೆಗೆ ನಿಮ್ಮ ಹುಚ್ಚತನ ಬೆಳೆಸ್ಕೊಳ್ಳಿ ಅಂತ. ಆ ಬೆಳವಣಿಗೆ ಇಲ್ಲಿ ಇರೋರು ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಆರ್ಟ್ ಡೈರೆಕ್ಷನ್ ಬಗ್ಗೆ ಮಾತಾಡ್ತಾ, ಅಂದರೆ ದೊಡ್ಡ ಸೆಟ್ಟು ದೊಡ್ಡದು ಅಂತ ಏನಿಲ್ಲ, ಆದರೆ ಮೈನ್ಯೂಟ್ ಆದಂಥ ಕೆಲಸಗಳಿಗೆ ಬೇಕಾದಂಥದ್ದು ಇರೋದು. ಕಲಾ ನಿರ್ದೇಶನ ಅಂದ ತಕ್ಷಣ ಏನೋ ದೊಡ್ಡ ಸೆಟ್ ಹಾಕಬೇಕು ಅನ್ನೋದು ಅಲ್ಲ. ಆ್ಯಕ್ಚುಲಿ ಸಣ್ಣ ಮೈನ್ಯೂಟ್. ಅವನ ಕತೆ ಹೇಳಿದಾಗ ನನಗೇನೋ ಅನಿಸಿದ ಒಂದು ಪ್ರಾಪರ್ಟಿ ಅವನಿಗೆ ಹೇಳಿದೆ, ಇದನ್ನು ಈ ಥರ ಯೂಸ್ ಮಾಡಿದೆ. ಅದು ನಾನು ಏನು ಅಂತ ನಾನು ಹೇಳಲ್ಲ, ಅದು ಬೇಡ. ಆ ಒಂದು ಪ್ರಾಪರ್ಟಿ ನನಗೆ ಯಾಕೆ ಇನ್ಸ್ಪೈರ್ ಮಾಡ್ತು ಕಥೆಯಲ್ಲಿ, ಆ ಪ್ರಾಪರ್ಟಿ ಕತೆ ಹೇಳ್ತಿರ್ಬೇಕಾದ್ರೆ ನಾಗಣ್ಣ ನೋಡಿ ಈ ಥರದ್ದೊಂದು ಪ್ರಾಪರ್ಟಿ ಇದರಲ್ಲಿದ್ದರೆ ಈ ಕ್ಯಾರೆಕ್ಟ್ರು ಎಷ್ಟು ಅಗಾಧವಾಗಿ ಎಮೋಷನಲಿ ಇಂಟ್ರ್ಯಾಕ್ಟ್ ಆಗುತ್ತೆ ಅಂತ. ಈ ಸಿನಿಮಾದಲ್ಲಿ ಕೊನೆಗೂ ಆ ಕುಸರಿ ಕೆಲಸದ ಇದೆ. ಈಗ ಬರವಣಿಗೆ ಇರ್ಬೋದು, ನಟನೆ ಇರ್ಬೋದು, ಯಾವ ವಿಷಯ ತೊಗೊಂಡ್ರು ಕೂಡ ಕುಸರಿ ಕೆಲಸ ಇದೆ. ಒಂದು ಸಿನಿಮಾ ಅಂದರೆ ಈಗ ನಾವೀಗ ಒಂದಿಷ್ಟು ಸಿನಿಮಾಗಳು, ಎಲ್ಲ ಥರದ ಸಿನಿಮಾಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಬಟ್ ನಿಮಗೆ ಈಗ ನಮಗೆ ಒಂದು ಕಾಲಘಟ್ಟದಲ್ಲಿ ಪುಟ್ಟಣ್ಣ ಅವರ ಸಿನಿಮಾಗಳು ಬರ್ತಾಯಿತ್ತು. ಪುಟ್ಟಣ್ಣ ಅವರ ಸಿನಿಮಾಗಳು ಬಂದಾಗ ಆ ಹೆಣ್ಣಿಗೆ ಕೊಡುವಂಥ ಪ್ರಾಧಾನ್ಯತೆ, ಆಮೇಲೆ ಒಂದು ಸಂಸ್ಕೃತಿಯ ಸುತ್ತ ಇರುವಂಥ ನೆಲೆಗಟ್ಟು, ಅಂದರೆ ಈ ನಮ್ಮ ಕರ್ನಾಟಕದೊಳಗೆ ಇರುವಂತಹ ಸತ್ಯಗಳು, ಆಮೇಲೆ ನಮ್ಮದೇ ಆದ ಕ್ಯಾರೆಕ್ಟ್ರು, ಇದು ನಮ್ಮದು ಅಂತ ಅನಿಸೋದು. ಇದು ಪ್ಯಾನ್ ಇಂಡಿಯಾ ಅಲ್ಲ, ಇಲ್ಲಿ ಕ್ಯಾರೆಕ್ಟರ್ಗಳು ಇಲ್ಲಿಯ ನೆಲದ ಕ್ಯಾರೆಕ್ಟರ್ಗಳ ಥರ ಕಾಣಿಸೋದು. ಆಮೇಲೆ ಶಿಡ್ಲಘಟ್ಟದ ಅಂದರೆ ಒಂದು ಸೀರೆ ಅನ್ನುವಂಥದ್ದು ಇಡೀ ಒಂದು ಜೀವನವನ್ನು ಹೇಗೆ ಎಷ್ಟು ಡೆಕೋರೇಟಿವ್ ಆಗಿ ಹೆಣಿಯುತ್ತೆ, ಎಲ್ಲೋ ಕಟ್ಟಾಗುತ್ತೆ, ಎಲ್ಲೋ ತೊಂದರೆ ಆದಾಗ ಮತ್ತೆ ಜೋಡಿಸಿ ಮತ್ತೆ ಇಡೀ ಜೀವನದಲ್ಲಿ ಆಗುವ ಎಲ್ಲ ಏರುಪೇರುಗಳು ಕೂಡ ಈ ನೈಗೆ ಯಾವತ್ತೂ ಜೀವನಕ್ಕೆ ಭಾಳ ಹತ್ತಿರವಾದದ್ದು. ಆ ನೇಯುವ ಸ್ಥಿತಿ ಇದೆಯಲ್ಲ, ಅದನ್ನು ಈ ಸಿನಿಮಾದಲ್ಲಿ ನಿಜವಾಗಲೂ ನಾಗಶೇಖರ ಆಗಲಿ, ನಮ್ಮ ಇಡೀ ಟೀಮ್ ಆಗಲಿ ತುಂಬ ಒಳ್ಳೆಯ ಸಿನಿಮಾವನ್ನು ನೇಯ್ದಿದೆ ಅಂತ ಹೇಳ್ಬೋದು. ಇದೊಂದು ಒಳ್ಳೆಯ ನಿಜವಾಗ್ಲೂ, ಯಾಕೆಂದರೆ ನಾಗಶೇಖರ ಕತೆ ಹೇಳಬೇಕಾದ್ರೆ ಆ ಕಥೆಯ ರೂಪ ರೇಷೆ ಎಲ್ಲವನ್ನೂ ಅಷ್ಟೇ, ಈವನ್ ಕಿಟ್ಟಿ ಕ್ಯಾರೆಕ್ಟರ್ ಇರ್ಬೋದು, ಕಿಟ್ಟಿ ಅದರೊಳಗೆ ಒಂಥರ ಇದ್ದರೆ, ಇಲ್ಲಿ ರಚಿತಾನಿಗೆ ಸಿಕ್ಕಿದ್ದಂತಹ ಕ್ಯಾರೆಕ್ಟರು ಅಷ್ಟೇ ಬಹಳ ಒಳ್ಳೆಯ ಕ್ಯಾರೆಕ್ಟರ್. ಆ್ಯಕ್ಚುಲಿ ಈಗ ನಾನೊಬ್ಬ ನಟನಾಗಿ ಯೋಚನೆ ಮಾಡಿದರೆ, ಒಬ್ಬ ನಟನಿಗೆ ತನ್ನ ಜೀವನದಲ್ಲಿ, ಈಗ ಕಲ್ಪನಾ ಅವರಿಗೆ ಶರಪಂಜರ ಇರ್ಬೋದು, ಅಥವಾ ನಿಮಗೆ ರಾಜ್ಕುಮಾರ್ ಅಂಥವರಿಗೆ ಬಂಗಾರದ ಮನುಷ್ಯ ಇರ್ಬೋದು. ಅಂದರೆ ಈ ಥರದ ಕ್ಯಾರೆಕ್ಟರ್ಗಳು ಸಿಗೋದು ತುಂಬ ಕಷ್ಟ. ನಾವು ಒಂದೇ ಥರದ ಕ್ಯಾರೆಕ್ಟರ್ಗಳನ್ನು ಮಾಡ್ಕೋತಿರ್ತೀವಿ, 4 ಜನರಿಗೆ ಹೊಡಿತಿರ್ತೀವಿ, 50 ಜನರಿಗೆ ಇದು ಮಾಡ್ತಿರ್ತೀವಿ, ಅದು ಒಂದು ಥರದ ಕ್ಯಾರೆಕ್ಟರ್. ಆದರೆ ಬಟ್ ನಿಜವಾಗಲೂ ಎದುರುಗಡೆ ಇರುವಂಥ ಮನುಷ್ಯ ಏನಿದಾನಲ್ಲ, ಚಿತ್ರ ನೋಡೋನು, ಅವನೊಳಗೂ ಇಂಥ ಒಂದು ಕ್ಯಾರೆಕ್ಟರ್ ಇದೆ, ನಾನು ಇಂಥ ಒಂದು ಬದುಕನ್ನು ಬದುಕ್ಬೋದು, ನಾನು ಪಾಸಿಟಿವ್ ಆಗಿ ಬದುಕಿದರೆ ಒಂದು ಜೀವನವನ್ನು ಹೇಗೆ ಕಟ್ಕೋಬೋದು, ಒಂದು ಜೀವನವನ್ನು ಹೇಗೆ ನೈಕೋಬೋದು ಅನ್ನುವ ಒಂದು ಪ್ರಾಕಾರದಲ್ಲಿ ಈ ಸಿನಿಮಾ ಇದೆ. ನಿಜವಾಗ್ಲೂ ಈ ಪ್ರೊಡ್ಯೂಸರ್ ಆಗಿ ನಮ್ಮ ಇವರು ಅಷ್ಟೇ ಭಾಳ ಸಿನಿಮಾಗೆ ಯಾವ ಥರದ ಒತ್ತು ಕೊಡಬೇಕು, ತಾನು ಯಾವ ಥರದಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವ್ಯಾವ ಥರದ್ದು ಅದೆಲ್ಲವನ್ನೂ ಪ್ರಯತ್ನ ಪಟ್ಟಿದ್ದಾರೆ. ನಿಜವಾಗ್ಲೂ ನಾಗ ಯಾವತ್ತೂ ಅಷ್ಟೇ, ಅವನಿಗೆ ಕಾಲು ನೋವಿರಲಿ, ಮೈಕೈ ನೋವಿರಲಿ, ಜ್ವರ ಬರ್ತಿರಲಿ, ಎಂಥದ್ದೇ ನೋವಿರಲಿ, ಬಟ್ ಒಂದು ಸರಿ ಎದುರುಗಡೆ ಕೂತ ಸಿನಿಮಾ ಅಂತಂದ ತಕ್ಷಣವೇ ತನ್ನ ಎಲ್ಲ ನೋವುಗಳನ್ನು, ತನ್ನ ಎಲ್ಲ ವೇದನೆಗಳನ್ನು ಮರೆತು ಒಬ್ಬ ಡೈರೆಕ್ಟ್ರಾಗಿ ಕೂತು ಕೆಲಸ ಮಾಡೋದಿದೆಯಲ್ಲ, ಅದು ಭಾಳ ಒಳ್ಳೆಯದು. ನಿಜವಾಗ್ಲೂ ರಚಿತಾ, ಯು ಡಿಡ್ ಎ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ನೀನು ಬಿಡು, ಆ್ಯಕ್ಚುಲಿ ಮಾತು ತುಂಬ ಚೆನ್ನಾಗಿ ಆಡಿದೆಯಾ, ಚಿತ್ರದಲ್ಲಿ ನಿನ್ನ ಡೈಲಾಗು ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ನಾನು ಅವ್ರಿಗೆ ಹೇಳ್ತೀನಿ. ಇಲ್ಲ ಚಂದ್ರರಿಗೆ ನಿಜವಾಗ್ಲೂ ಇಟ್ಸ್ ನೈಸ್. ನಾನೊಂದು ಒಳ್ಳೆಯ ಟೀಮ್ನೊಟ್ಟಿಗೆ ಸದಾಕಾಲ, ಅಂದರೆ ನಾನು ನಾಗನ ಆಲ್ಮೋಸ್ಟ್ ಆಲ್ ಸಿನಿಮಾದ ಆರ್ಟ್ ಡೈರೆಕ್ಟ್ರು ನಾನೇ. ಕೆಲವು ಸರಿ ನಾನು ಅವನು ಹೇಳೋದು, ಅಣ್ಣ ನೀವು ಏನೂ ಅಲ್ಲ, ನೀವು ಬರಬೇಕು ಅಂತಲ್ಲ, ನನಗೆ ಒಂದಿಷ್ಟು ಐಡಿಯಾಸ್ ಬೇಕಣ್ಣ, ಈ ಥರದ್ದು ಏನೋ ಇದೆ,
ಇದನ್ನು ಏನು ಮಾಡ್ಬೋದು ಒಂದು ಐಡಿಯಾಸ್ ಹೇಳಿ ಅಂತ ಆ ನನ್ನ ಐಡಿಯಾನ ತೊಗೊಂಡು ಅವನು ಅದನ್ನು ಕಾರ್ಯರೂಪಕ್ಕೆ ತರೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟು. ಅದು ಅಂಥ ಕೆಲಸ ಈ ಸಿನಿಮಾದಲ್ಲಾಗಿದೆ. ಖುಷಿ ಆಯಿತು. ಜನವರಿ 10 ಹೊಸ ವರ್ಷ, ನಮ್ಮ ಕನ್ನಡದ ರೋಮಿಯೋ ಜೂಲಿಯೆಟ್ ಅಂತ ಏನು ಕರಿತೀನಿ ಆ ಸಿನಿಮಾ ಬರ್ತಾ ಇದೆ. ಸಂಜು ಗೀತಾ ಎಲ್ಲರೂ ನೋಡಿ. ಪ್ರತಿಯೊಬ್ಬರು ಇನ್ನೊಬ್ಬರು ರಚಿತಾ ಅವರು ಹೇಳದ ಹಾಗೆ ಇನ್ನೊಬ್ಬರು ಮಾತು ಕೇಳಬೇಡಿ, ನಿಮ್ಮ ಹೃದಯದ ಮಾತು ಕೇಳಿ. ಯಾಕೆಂದರೆ ಸಿನಿಮಾದಲ್ಲಿ ನಿಜವಾಗ್ಲೂ ಒಂದು ಹೃದಯವನ್ನು ಅಳಿಸುವಂಥ ಕಥೆ ಇದೆ.